ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಪ್ರಚಾರ್. ಒಬ್ಬ ಡೀಲರ್ ಆಗಿ ಈ ಇನ್ಫಾರ್ಮೇಷನ್ ಹೇಳೋದಕ್ಕೆ ಭಾಳ ನಾಚಿಕೆ ಆಗುತ್ತೆ, ಅದು ಬೇಜಾರಾಗುತ್ತೆ. ಆದ್ರೂ ಯಾವ ಕಸ್ಟಮರ್ಗೆ ಆಗಲಿ ಯಾವುದೇ ಡೀಲರ್ಗಾಗಲಿ ಈ ಥರದ್ದು ಮೋಸ ಆಗಬಾರ್ದು ಅನ್ನೋದಕ್ಕೆ ಜಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಎಷ್ಟು ಮೋಸ ಮಾಡ್ತಾರೆ ಅಂತಂದರೆ car24 ಆಗಲಿ ಸ್ವಿಗ್ಗಿಯಲ್ಲೇ ಆಗಲಿ ಅದರಲ್ಲಿ ಏನನ್ನ ದುಡ್ಡು ಹಾಕಿದ್ರೆ ತಿರುಪತಿ ಹುಂಡಿಗೆ ಹೋದಂಗೆ ಮತ್ತು ವಾಪಸ್ ಅಂತ ತಳಕಾಲ ಅಷ್ಟು ನಮ್ಮನ್ನು ಸಿಕ್ಕಿಸ್ಬಿಡ್ತಾರೆ. ಸೊ ದುಡ್ಡು ಹಾಕಿದಾದ್ಮೇಲೆ ಕಳ್ಕೊಂಡ್ಬಿಡ್ಬೇಕಷ್ಟೇ. ಅವ್ರ ಅಪ್ರಾಣೆ ನಾವು ಬಡ್ಕೊಂಡ್ರೂ ಇಲ್ಲ, ಯಾವನು ಕೈಗೂ ಸಿಗೋದಿಲ್ಲ, ಏನೂ ಆಗೋದಿಲ್ಲ. ಎಂತೆಂಥ ಮೋಸ ಆಗುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ವೀಡಿಯೋ ಸ್ಲೈಡ್ ತೋರಿಸ್ತೀನಿ. ಏನಕ್ಕೆ ನಾನು ಈ ಸುಮಾರು ದಿನದಿಂದ ಅಂದ್ಕೊಂಡೆ ಇದನ್ನು ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ನಾವು ಇದೇ ಪ್ರೊಫೆಷನಲ್ಲಿದ್ದು ಈ ವಿಡಿಯೋ ಮಾಡೋದು ತಪ್ಪು ಅಂತ ಅಂದ್ಕೊಂಡು ಸುಮ್ಮನೆ ಇದಾಗುತ್ತೆ. ಬಟ್ ನಾವು ಆ ಥರದ್ದೆಲ್ಲ ಮೋಸ ಮಾಡೋಕ್ಕಾಗಲ್ಲ. ಯಾವ ಡೀಲರ್ಗಳು ಅಷ್ಟೇ ಶೋರೂಮ್ ಇಟ್ಕೊಂಡಿರೋನು ಯಾವನು ಇಷ್ಟೊಂದು ಫ್ರಾಡ್ ಮಾಡೋದಿಲ್ಲ. ಅಷ್ಟು ಫ್ರಾಡು ನಿಮ್ಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಾಗುತ್ತೆ. ನಾನೊಂದು ಇನ್ಫಾರ್ಮೇಟಿವ್ ಕೊಡ್ತೀನಿ, ನೋಡ್ಕೊಂಬಿಟ್ಟು ಬನ್ನಿ. ಸೊ ಸ್ಪಿನ್ನಿ ಅಲ್ಲಾದ ನನಗೊಂದು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ದುಡ್ಡು ಕಳ್ಕೊಂಬಿಟ್ಟು ಏನ್ಬಿಡಿ, ನನ್ನ ಮಕ್ಳ ಹತ್ರ ಎಷ್ಟು ಬಡ್ಕೊಂಡು ಅವ್ರು ಏನು ಒಬ್ಬನು ರೆಸ್ಪಾಂಡ್ ಮಾಡೋದಿರಲ್ಲ. ಯಾಕೆಂದರೆ ಅವ್ರು ಕೂತ್ಕೊಳ್ಳೋದೆಲ್ಲ ಗುರ್ಗಾವು ಡೆಲ್ಲಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಸೊ ಅವರಿಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಟಿಕೆಟ್ ರೈಸ್ ಮಾಡೋದಕ್ಕೆ ಅಷ್ಟೇ. ನಮ್ಗೆ ಏನೋ ಕಂಪ್ಲೇಂಟ್ ಆಯಿತು, ಏನೋ ಇದು ಮಾಡಬೇಕು ಅಂದರೆ ಆ ಟಿಕೆಟ್ ಕೂಡ ರೈಸ್ ಮಾಡೋದಕ್ಕೆ ಸ್ಪಿನ್ನಿಯಲ್ಲಿ ಆಪ್ಷನ್ ಇಲ್ಲ. ಅದರಲ್ಲಿ ಯಾರು ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾನೆ ಅವನು ಇದು ಮಾಡಬೇಕು. ಸ್ವಲ್ಪ ಏನೋ ನಾವು ಬೈಬಿಟ್ರೆ ಫೋನೇ ರೆಸ್ಪಾಂಡ್ ಮಾಡಲ್ಲ. ಸೊ ಅಲ್ಲಿ ಮುಗಿದೋಯ್ತು. ಯಾರು ರೆಸ್ಪಾಂಡ್ ಮಾಡಲಿಲ್ಲ ಅಂತಂದಮೇಲೆ ಯಾರ ಹತ್ರ ಮಾತಾಡಬೇಕಾಗುತ್ತೆ. ಅಷ್ಟು ಪ್ರೋಸೆಸ್ಸು ಸ್ಪಿನ್ನಿಯಲ್ಲಿ ಆಗಿರುತ್ತೆ. ಸೊ ಸ್ಪಿನ್ನಿಯಲ್ಲಿ ಏನು ಮಾಡ್ತಾರೆ, ಇದೊಂದು ವೆಹಿಕಲ್ ಎಕ್ಸಾಂಪಲ್, ಈ ಗಾಡಿ ಅಲ್ಲ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ಗಾಡಿಗೆ ನೀವು ಸ್ಪಿನ್ನಿಯಲ್ಲೇ ಆಗಲಿ car24 ಏನಕ್ಕೆ ಗಾಡಿ ತೊಗೊಳ್ತೀವಿ ಅಂದರೆ ಅವ್ರದ್ದು ಇನ್ಸ್ಪೆಕ್ಷನ್ ಪ್ಯಾರಾಮೀಟರ್ ಇರುತ್ತೆ, ಪ್ರತಿಯೊಂದು ಚೆಕ್ ಮಾಡಿರ್ತಾರೆ ಗಾಡಿಗಳನ್ನು. ಸೊ ಅದು ನೋಡ್ಕೊಂಡ್ಬಿಟ್ಟು ವೆಹಿಕಲ್ನ ಬಿಡ್ ಮಾಡ್ಕೊಬೋದು. ಸೊ ಕಸ್ಟಮರ್ಸ್ಗೆ ಅಂತಂದರೆ ಅವರು ಸ್ಪಿನ್ನಿಯಲ್ಲಿ ಏನಾಗಿದೆ, ಸೊ ಕಸ್ಟಮರ್ಸ್ ಸ್ಪಿನ್ನಿಯಲ್ಲಾಗಲಿ car24 ಆಗಲಿ ಕಸ್ಟಮರ್ಸ್ಗೆ ಸೇಲ್ ಮಾಡೋ ಗಾಡಿಗಳು ಸಪ್ರೇಟ್ ಇರುತ್ತೆ. ಕಸ್ಟಮರ್ಸ್ ಹೋಗಿ ಗಾಡಿ ಚೆಕ್ ಮಾಡ್ಕೊಂಡು ತೊಗೊಬೋದು. ಬಟ್ ಡೀಲರ್ಸ್ ಆ ಥರ ಆಗಲ್ಲ. ಡೀಲರ್ಸ್ ಏನು ಮಾಡ್ತಾರೆ, ಕಸ್ಟಮರ್ ಪ್ಲೇಸಿಂದ ವೆಹಿಕಲ್ನ ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇನ್ಸ್ಪೆಕ್ಷನ್ ರಿಪೋರ್ಟ್ ಅಪ್ಡೇಟ್ ಮಾಡ್ತಾರೆ. ವೆಹಿಕಲ್ ನಂಬರ್ ಎಲ್ಲ ಹೈಡ್ ಆಗಿರುತ್ತೆ. ನಮಗೆ ಯಾವ ವೆಹಿಕಲ್ ನಂಬರ್ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಯಾಕೆಂದರೆ ವೆಹಿಕಲ್ ನಂಬರ್ ಗೊತ್ತಾದರೆ ಅಟ್ಲೀಸ್ಟ್ ನಾವು ಸರ್ವಿಸ್ ಹಿಸ್ಟ್ರಿ ಅದು ಚೆಕ್ ಮಾಡ್ಕೊಬೋದು. ಸೊ ಅದಕ್ಕೂ ಆಪ್ಷನ್ ಇರೋದಿಲ್ಲ. ಮೆನ್ಷನ್ ಮಾಡಿರ್ತಾರೆ, ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದಕ್ಕೆ ನೆಟ್ಟಿಗೆ ಮೆನ್ಷನೇ ಮಾಡಲ್ಲ. ಕೆಲವೊಂದು ಗಾಡಿಗಳಿಗೆ ಇದು ರೀಪೇಂಟ್ ಆಗಿದೆ, ರೀಪೇಂಟ್ ಹಾಕೇ ಇರೋದಿಲ್ಲ. ಸೊ ಇದರಲ್ಲಿ ಏನಾಗಿರುತ್ತೆ, ರೀಪ್ಲೇಸ್ಮೆಂಟ್ ಆಗಿರುತ್ತೆ. ನನಗಾಗಿರೋದು ಒಂದು ಇಕೋ ಸ್ಪೋರ್ಟ್ಸಲ್ಲಿ ಅನುಭವ. ಆ ಗಾಡಿಯಲ್ಲಿ ಫ್ರಂಟು ಬಂಪರು, ಹೆಡ್ಲಾಂಪು, ಬಾನೆಟು, ಅಪ್ಪರ್ ಮೆಂಬರು, ಲೋವರ್ ಮೆಂಬರು, ರೇಡಿಯೇಟ್ರು, ಕಂಡೆನ್ಸರು ಎಲ್ಲ ಚೇಂಜ್ ಆಗಿದೆ. ಬಾನೆಟ್ ಎಲ್ಲ ಚೇಂಜ್ ಆಗಿದೆ. ಅದು ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಮೆನ್ಷನೇ ಮಾಡಿಲ್ಲ, ಯಾವುದೂ ರೀಪ್ಲೇಸ್ ಆಗಿಲ್ಲ ಅನ್ನೋದಿದೆ. ಸೊ ಬೇಸ್ಡ್ ಆನ್ ಇನ್ಸ್ಪೆಕ್ಷನ್ ವೆಹಿಕಲ್ನ ನಾವು ಬಿಡ್ ಮಾಡಿದ್ವಿ. ಸೊ ಮಾರ್ಕೆಟಲ್ಲಿ ಏನು ಪ್ರೈಸ್ ಹೋಗುತ್ತೆ ಆ ಪ್ರೈಸಿಗೆ ನಾವು ವೆಹಿಕಲ್ನ ಬಿಡ್ ಮಾಡಿದ್ವಿ. ವೆಹಿಕಲ್ ಎಲ್ಲ ಪ್ರೊಕ್ಯೂರ್ ಆಗಬೇಕಾದ್ರೆ ನಮಗೆ ಏನು ಮಾಡ್ತಾರೆ, ಟೋಕನ್ ರೈಸ್ ಮಾಡ್ತಾರೆ. ವೆಹಿಕಲ್ ಪ್ರೈಸ್ ಏನಿರುತ್ತೆ 50% ಟೋಕನ್ ರೈಸ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಕಸ್ಟಮರ್ಸ್ಗೆ ಪೇಮೆಂಟ್ ಮಾಡಿ ವೆಹಿಕಲ್ನ ಪಿಕ್ ಮಾಡ್ಕೊಂಡು ತೊಗೊಂಬರ್ತಾರೆ. ಇಲ್ಲಿ ಏನು ಫ್ರಾಡ್ ಆಗುತ್ತೆ ಅಂತಂದರೆ, ಸೊ ನಮ್ಮ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಇದು ಆಕ್ಸಿಡೆಂಟ್ ರಿಪೇರು ಏನು ಮೆನ್ಷನ್ ಮಾಡಿಲ್ಲ. ಬಟ್ ಅವರು ಯಾರ ಹತ್ರ ಕಾರ್ ಹತ್ರ ಖರೀದಿ ಮಾಡ್ತಾರೆ ನೋಡಿ ಕಸ್ಟಮರು, ಅವ್ರ ಹತ್ರ ಏನು ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. 6 ಲಕ್ಷ ರೂಪಾಯಿ ಕಾರ್ನ ಫ್ರಂಟ್ ಬಂಪರು, ಬಾನೆಟು ಎಲ್ಲ ಚೇಂಜ್ ಆಗಿದೆ, ಸರ್ವಿಸ್ ಹಿಸ್ಟ್ರಿಯಲ್ಲಿ ಆಕ್ಸಿಡೆಂಟ್ ಇದೆ ಸರ್, ಆಕ್ಸಿಡೆಂಟ್ ಗಾಡಿ ಅಷ್ಟಕ್ಕೋಲ್ಲ ಇಷ್ಟಕ್ಕೋಗಲ್ಲ ಅಂತ ಹೇಳಿ 6 ಲಕ್ಷ ರೂಪಾಯಿ ಕಾರು 3 ಲಕ್ಷಕ್ಕೆ ನೆಗೋಷಿಯೇಟ್ ಮಾಡಿ ಗಾಡಿನ ತೊಗೊಂಬರ್ತಾರೆ. ನಮಗೆ ಸೇಲ್ ಮಾಡೋ ಪ್ರೈಸು 6 ಲಕ್ಷ. ಸೊ 3 ಲಕ್ಷ ರೂಪಾಯಿ ಮಾರ್ಜಿನ್ ಹೊಡಿತಾರೆ ಆಕ್ಸಿಡೆಂಟ್ ಗಾಡಿಗಳಲ್ಲಿ. 3 ಲಕ್ಷ, 2 ಲಕ್ಷ, 1 ಲಕ್ಷ ಡಿಪೆಂಡ್ಸ್ ಕಸ್ಟಮರ್ ಹೆಂಗಿದ್ದಾನೆ ಅಂತ ಫಸ್ಟು ತೂಗ್ತಾರೆ. ಕಾಲ್ ಮಾಡಿ ಮಾತಾಡ್ತಿರಂಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನು ಮಾಡ್ತಾರೆ, ಬಿಡ್ 6 ಲಕ್ಷ ಬಂದರೆ 3 ಲಕ್ಷ ಬಂದೈತೆ ಅಂತ ಹೇಳ್ತಾರೆ. ಕಸ್ಟಮರ್ಗೆ ಏನೂ ನಾಲೆಜ್ ಇಲ್ಲ, 3 ಲಕ್ಷ ಕೊಡ್ತಾನೆ ಅನ್ನೋದು ಏನನ್ನ ಅವ್ರಿಗೆ ಏನನ್ನ ಜಸ್ಟ್ ಒಂದು ಇನ್ಫಾರ್ಮೇಷನ್ ಸಿಕ್ಬಿಟ್ರೆ ಸಾಕು. ಒಂದು 3 ಲಕ್ಷಕ್ಕೆ ಇಲ್ಲ ಇನ್ನೊಂದು 10,000 ರೈಸ್ ಮಾಡ್ತೀನಿ ಸರ್, ನಿಮ್ಮ ಪರವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಗಾಡಿ 2-3 ಡಿಪಾರ್ಟ್ಮೆಂಟ್ ಇರುತ್ತೆ. ಕಸ್ಟಮರ್ ಹತ್ರ ಮಾತಾಡೋಕ್ಕೆ ಒಂಥರ ಡಿಪಾರ್ಟ್ಮೆಂಟ್ ಇರುತ್ತೆ, ಸೊ ಡೀಲರ್ ಹತ್ರ ಮಾತಾಡೋಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಈ ಥರ 2-3 ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಯಾವ್ದು ಎಲ್ಲೆಲ್ಲಿ ಹೆಂಗೆ ನಡೀತದೆ ಗೊತ್ತಾಗೋದಿಲ್ಲ. ಸೊ ಬಿಡ್ಡಿಂದು ಅಷ್ಟೇ ಒಂಥರ ಒಳಗಡೆ ಒಂಥರ ಸ್ಕ್ಯಾಮ್ ಅನ್ನೋ ಥರ ಇರುತ್ತೆ. ಅವ್ರಿಗೆ ಇವ್ರು ಗೊತ್ತಾಗಲ್ಲ, ಇವ್ರದ್ದು ಅವ್ರಿಗೆ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಈ ಥರ ಏನು ಮಾಡ್ತಾರೆ, 6 ಲಕ್ಷ ರೂಪಾಯಿ ಗಾಡಿ ತುಂಬ ಕಡಿಮೆಗೆ ಖರೀದಿ ಮಾಡ್ತಾರೆ. ಬಟ್ ಡೀಲರ್ಸ್ಗೆ ಅದನ್ನು ಮೆನ್ಷನ್ ಮಾಡೋದಿಲ್ಲ. ಸೊ ವೆಹಿಕಲ್ಗೆ ನಾವು ಟೋಕನ್ ಮಾಡಿಬಿಟ್ಟಿರ್ತೀವಿ, ಕಸ್ಟಮರ್ ಹತ್ರ ಪರ್ಚೇಸ್ ಮಾಡಿ ತೊಗೊಂಬರ್ತಾರೆ. ನೋಡಿ ಈಗ ಯಾವುದೇ ಒಂದು ಇದರಲ್ಲಿ ಲಾಭ ತೊಗೊಂಡ್ಮೇಲೆ ಕಮಿಷನ್ ತೊಗೊಳಂಗಿಲ್ಲ. ಸೊ ಇವ್ರೇನು ಮಾಡ್ತಾರೆ, ಸೊ 1 ಲಕ್ಷ ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮತ್ತೆ ಸರ್ವಿಸ್ ಚಾರ್ಜಸ್ನ ಕಲೆಕ್ಟ್ ಮಾಡ್ಕೊತಾರೆ. ಸರ್ವಿಸ್ ಚಾರ್ಜಸ್ ಬಿಟ್ಟು 1 ಲಕ್ಷ ರೂಪಾಯಿ ಲಾಭ ಕೂಡ ಇಟ್ಕೊಂಡಿರ್ತಾರೆ. ಈ ವೆಹಿಕಲ್ಗೆ ನಾವು 50% ಟೋಕನ್ ಕೂಡ ಹಾಕಿರ್ತೀವಿ. ಸೊ ರಿಮೈನಿಂಗು ಪೇಮೆಂಟ್ ಹಾಕಿ ಗಾಡಿ ಹೋಗಿ ಚೆಕ್ ಮಾಡ್ತೀವಿ. ಗಾಡಿ ಚೆಕ್ ಮಾಡಿ ಆಸ್ ಪರ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಇಲ್ಲ ಅಂತ ಅಂದರೆ ನಾವು ವೆಹಿಕಲ್ನ ಇನ್ಸ್ಪೆಕ್ಷನ್ ಮಿಸ್ನ ರೈಸ್ ಮಾಡ್ಬೋದು. ನಾನು ಗಾಡಿಗಳಿಗೆ ಏನು ಮಾಡಿದೆ, ಓದೇ ಚೆಕ್ ಮಾಡಿದೆ. ಸರ್ವಿಸ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಫ್ರಂಟ್ ಬಂಪರು ಎಲ್ಲ ಆಕ್ಸಿಡೆಂಟ್ ರಿಪೇರ್ ಇತ್ತು. ಸೊ ಈ ಥರ ಹಿಂಗಾಗಿದೆ ಅಂತ ಹೇಳಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನಿರ್ತಾನೆ ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟೆ, ಈ ಥರ ಹಿಂಗಾಗಿದೆ ನೋಡಪ್ಪ, ನನಗೆ ವೆಹಿಕಲ್ ಬೇಡ, ನಾನು ತೊಗೊಂಡೋಗೋದಿಲ್ಲ ಅಂತ. ಸೊ ಅವ್ರೇನು ಹೇಳಿದ್ರು, ಸೊ ನಮ್ಮ ಇನ್ಸ್ಪೆಕ್ಷನ್ ರಿಪೋರ್ಟ್ ಪ್ರಕಾರ ಇವ್ರು ಏನು ಮಾಡ್ತಾರೆ, ರಾತ್ರಿ ಹೆಂಗೆ ಬೇಕೋ ಅವರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಮಾಡ್ಕೊತಾರೆ. ಇರೋ ಟರ್ಮ್ಸ್ ಆ್ಯಂಡ್ ಕಂಡೀಷನು ಇನ್ನೊಂದು ಇರೋದಿಲ್ಲ. ಸೊ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಫ್ರಂಟ್ ಬಾನೆಟು, ಬಂಪರು, ರೇಡಿಯೇಟ್ರು, ಗ್ರಿಲ್ಲು, ಅಪ್ಪರ್ ಕ್ರಾಸ್ ಮೆಂಬರು ಎಲ್ಲ ಚೇಂಜ್ ಆದ್ರೂ, ಹೆಡ್ಲಾಂಪ್ ಚೇಂಜ್ ಆದ್ರೂ ಅದನ್ನು ನಾವು ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಏಪ್ರಾನ್ಗಳು, ಎ ಪಿಲ್ಲರು, ಬಿ ಪಿಲ್ಲರು, ಸಿ ಪಿಲ್ಲರು ಪ್ಲಸ್ ಏಪ್ರಾನು ಇಷ್ಟು ರಿಪೇರ್ ಆದರೆ ಮಾತ್ರ, ಎ ಪಿಲ್ಲರ್, ಬಿ ಪಿಲ್ಲರ್, ಸಿ ಪಿಲ್ಲರ್ ರಿಪೇರ್ ಆದರೆ ಮಾತ್ರ ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಯೂಸ್ಡ್ ವೆಹಿಕಲಲ್ಲಿ ಇದು ಕಾಮನ್ ಆಗಿ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ವೆಹಿಕಲ್ ತೊಗೊಂಡೋಗಿ ಸೊ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ ಅಂತ ಮೇಲ್ ಕೂಡ ಅದನ್ನೇ ಕೊಡ್ತಾರೆ ನನಗೆ. ಸೊ ಇದೆಲ್ಲ ರೇಡಿಯೇಟರ್ ಬಂಪರು ಇದೆಲ್ಲ ಏನು ನಾವು ಕನ್ಸಿಡರ್ ಮಾಡಲ್ಲ, ಅದು ಮೇಜರ್ ಆಕ್ಸಿಡೆಂಟ್ ಅಲ್ಲ, ಇದು ಮೈನರು. ನಾವು ಕೊಡ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಕಾರು. ಗಾಡಿ ತೊಗೊಂಡೋಗಿ ಇಲ್ಲಾಂದರೆ ನೀವೇನು ಟೋಕನ್ ಹಾಕಿದ್ದೀರಾ ಅದನ್ನು ಫೋರ್ಫಿಟ್ ಮಾಡ್ತೀವಿ, ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಮಾಡ್ತಾರೆ. ನಮಗೆ ಮಾತಾಡಿ ಸಾಕಾಗಿ ವಾರ 15 ದಿನ ಆಗುತ್ತೆ. ಲಾಸ್ಟಿಗೆ ಏನು ರೆಸ್ಪಾಂಡ್ ಬರಲ್ಲ, ಇಲ್ಲ ದುಡ್ಡು ಹೋಗುತ್ತೆ, ಇಲ್ಲ ಗಾಡಿ ತೊಗೊಂಡೋಗ್ಬೇಕು ಅಂತಾರೆ. ಈ ಥರ ಪರಿಸ್ಥಿತಿ ಬರುತ್ತೆ. ದುಡ್ಡು ಕಳ್ಕೊಂಡು ಲಾಸ್ಟಿಗೆ ಸ್ಪಿನ್ನಿಯಲ್ಲಿ ಗಾಡಿ ತೊಗೊಳೋದು ಬಿಟ್ವಿ. ಅವ್ರಿಗೆ ಹೇಳಿದ ಒಂದೇ ಮಾತು, ಸಚಿನ್ ತೆಂಡೂಲ್ಕರ್ ಇಟ್ಕೊಂಡು ಭರವಸೆ ಕರು ಅಂತ ಹೇಳಿ ಕೊಡ್ತೀರಾ, ಈ ಥರ ಫ್ರಾಡ್ ಮಾಡ್ತಿರಲ್ಲ ನೀವು ನನ್ನ ಮಕ್ಕಳು ಇನ್ನೇನು ಅಂತ ಹೇಳ್ಬಿಟ್ಟು ಅವತ್ತಿಂದ ಇಲ್ಲಿವರೆಗೂ ವೆಹಿಕಲ್ನ ತೊಗೊಳ್ತಾ ಇಲ್ಲ. ಸೊ ನೆಕ್ಸ್ಟು car24 ವಿಚಾರಕ್ಕೆ ಬರ್ತೀನಿ. car24 ಅಟ್ಲೀಸ್ಟು ಮಾತಾಡೋದಕ್ಕೆ ಯಾರನ್ನ ಒಬ್ಬ ಪರ್ಸನ್ ಆದರೂ ಸಿಗ್ತಾನೆ, ಇಲ್ಲ ಆಫೀಸು ಬೆಂಗಳೂರು ಲೊಕೇಶನಲ್ಲೇ ಇದೆ, ಹೋಗ್ಬಿಟ್ಟು ತೊಗೊಬೋದು. ಅಲ್ಲಿ ಪ್ರಾಪರ್ ಅಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ಅವ್ರ ಹತ್ರ ಬಿಡಿ, ಏನೋ ಒಂಚೂರು ಮಾತಾಡಿ ಏನೋ ಒಂದು ಕನ್ವಿನ್ಸ್ ಮಾಡಿ, ಇಲ್ಲ ಏನೋ ಇದು ಮಾಡಿದ್ರೆ ಕ್ಯಾನ್ಸಲೇಷನ್ ಆದರೂ ಮಾಡ್ಕೊಬೋದು. ಬಟ್ ಸ್ಪಿನ್ನಿಯಷ್ಟು ಇನ್ನೊಂದು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. car24 ಏನು ಪ್ರಾಬ್ಲಮ್ ಅಂತ ಅಂದರೆ
ಈಗ ಈ ಗಾಡಿ ನೋಡ್ತಾ ಇರ. ಸೊ ಡೀಲರ್ಸ್ಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಕಾರ್24 ಅಲ್ಲಿ ಇನ್ನೊಂದು ಇತ್ತೀಚೆಗೆ ಏನು ಸ್ಟಾರ್ಟ್ ಆಗಿದೆ, GS ಅಂತ ಇದೆ. ಅವ್ರಿಗೆ ಚಾನಲ್ ಪಾರ್ಟ್ನರ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಚೆನ್ನಾಗಿರೋ ಗಾಡಿಗಳೆಲ್ಲ ಅವರೇ ಬಿಡ್ ಮಾಡ್ಬಿಟ್ಟು ತೊಗೊಳ್ತಾರೆ. ಮತ್ತು ಕಿತ್ತೋಗಿರೋ ಗಾಡಿ, ಟೋಟಲ್ ಲಾಸ್ ಗಾಡಿ ಕೂಡ ಅವರೇ ಗಾಡಿನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಯಾರ್ಡನ್ನು ನಿಲ್ಸ್ಕೊಂಡ್ಬಿಟ್ಟು ಕಸ್ಟಮರ್ಗೆ ಸೇಲ್ ಮಾಡ್ತಾರೆ. ಟೋಟಲ್ ಲಾಸ್ ಗಾಡಿಗಳು ಸಮೇತ ಪರ್ಚೇಸ್ ಮಾಡ್ತಾರೆ ಅಂತ ಇದರಲ್ಲಿದ್ದಾರೆ. ಮತ್ತು ನಾವೇನೋ ಬಿಡ್ ಮಾಡಿದ್ರೆ ಅವರೇ ಬಿಡ್ ಇನ್ಕ್ರೀಸ್ ಮಾಡ್ತಾರೆ. ಇದು ಡೀಲರ್ಸ್ಗೆ ನೋಡ್ಕೊಳ್ಳಿ. ಸೊ ಡೀಲರ್ಸ್ಗೆ ಇನ್ಫಾರ್ಮೇಷನ್ ಏನಂತ ಅಂದರೆ, ಸೊ ಈ ಗಾಡಿ ಇದೆ, ಈ ಡೋರ್ ಇದೆ. ಈ ಡೋರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತೈತೆ. ಬಟ್ ಏನಾಗಿರುತ್ತೆ, ಒಳಗಡೆ ಮಕ್ಕೆ ರಸ್ಟಿಂಗ್ ಆಗಿರುತ್ತೆ. ಇಲ್ಲೆಲ್ಲ ರಸ್ಟಿಂಗ್ ಇರುತ್ತೆ, ಪೂರ್ತಿ ರಸ್ಟಿಂಗ್ ಇರುತ್ತೆ. ಇವ್ರು ಏನು ಮಾಡ್ತಾರೆ, ವೆಹಿಕಲ್ದು ಡೋರು ರಸ್ಟಿಂಗ್ ಅಂತ ಹಾಕ್ತಾರೆ. ಬಟ್ ರಸ್ಟಿಂಗ್ ಅಂತ ಹಾಕ್ಬಿಟ್ಟು ಈ ರಸ್ಟಿಂಗ್ ಇರೋ ಜಾಗದಲ್ಲಿ ಫೋಟೋ ಹಾಕಲ್ಲ. ಈ ಚೆನ್ನಾಗಿರೋ ಜಾಗದಲ್ಲಿ ಫೋಟೋ ಹಾಕ್ಬಿಟ್ಟು ರಸ್ಟಿಂಗ್ ಅಂತ ಹಾಕ್ತಾರೆ. ನೀವೇನು ಮಾಡ್ತೀರಾ, ಈ ಫೋಟೋ ನೋಡಿಬಿಟ್ಟು ಸುಮ್ಮನೆ ಏನೋ ಹಾಕಿದಾನೆ ಗಾಡಿ ಡೋರೆಲ್ಲ ಚೆನ್ನಾಗೈತಲ್ಲ ಅಂದ್ಕೊಂಡು ಬಿಟ್ ಮಾಡ್ತೀರಾ. ಸೊ ಹಾಕಿನ ಮುಗ್ದೋಯ್ತಾ. ಅದಾದಮೇಲೆ ಫ್ಲೋರ್ ಮ್ಯಾಟು ಪೂರ್ತಿ ಈ ಓಮ್ನಿ ಈಕೋ ಗಾಡಿಗಳಿಗೆ ಹೋಗ್ಬಿಟ್ರೆ ಮ್ಯಾಟ್ ಹಾಕಿರ್ತಾರೆ. ಈ ಪ್ಲಾಟ್ಫಾರ್ಮ್ ಎಲ್ಲ ತಿಂದೋಗ್ಬಿಟ್ಟಿರುತ್ತೆ. ಚೆನ್ನಾಗಿರೋತ್ತಾಗೆಲ್ಲ ನಾನು ಫೋಟೋ ಹೊಡ್ಬಿಟ್ಟು ಹಾಕ್ಬಿಟ್ಟು ಫ್ಲೋರ್ ರಸ್ಟಿಂಗ್ ಅಂತ ಹಾಕ್ತಾನೆ. ಎಲ್ಲಿ ಏನು ಡ್ಯಾಮೇಜ್ ಇರುತ್ತೆ ಆ ಡ್ಯಾಮೇಜ್ ಫೋಟೋಸ್ ಹಾಕಲ್ಲ. ಚೆನ್ನಾಗಿರೋ ಜಾಗದಲ್ಲಿ ಫೋಟೋ ತೆಗ್ಬಿಟ್ಟು ಹಾಕ್ತಾರೆ. ಸೊ ನೀವೇನ ವೆಹಿಕಲ್ ತೊಗೊಳ್ಬೇಕಾದ್ರೆ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ಚೆನ್ನಾಗಿಲ್ಲ ಅಂತ ಎಲ್ಲ ಮಿಸ್ ಇನ್ಸ್ಪೆಕ್ಷನ್ ಏನಾದ್ರು ರೈಸ್ ಮಾಡೋದು ಏನು ಮಾಡ್ತಾರೆ, ವಿ ಆರ್ ಆಲ್ರೆಡಿ ಮೆನ್ಷನ್ ಇನ್ ದ ಇನ್ಸ್ಪೆಕ್ಷನ್ ರಿಪೋರ್ಟ್, ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಇನ್ಸ್ಪೆಕ್ಷನ್ ರಿಜೆಕ್ಟೆಡ್ ಅಂತ ಹಾಕ್ತಾರೆ. ಇಲ್ಲಾಂದರೆ ಟೋಕನ್ ಅಮೌಂಟು ಫೋರ್ಫಿಟ್ ಮಾಡ್ತೀವಿ ಹೋಗಿ ಅಂತ ಕಳಿಸ್ತಾರೆ. ಇಂತಿಂಥ ಫ್ರಾಡ್ ಆಗುತ್ತೆ. ಈ ಥರ ಯಾಕೆ ಮಾಡಬೇಕು, ಡ್ಯಾಮೇಜಸ್ ಎಲ್ಲಿರುತ್ತೆ ಡ್ಯಾಮೇಜಸ್ ಮೆನ್ಷನ್ ಮಾಡಬೇಕು, ಡ್ಯಾಮೇಜಸ್ ಫೋಟೋಸ್ ಹಾಕಬೇಕು, ರಿಪೋರ್ಟ್ ಕೊಡಬೇಕು, ಪ್ರತಿಯೊಂದು ಮಾಡಬೇಕು. ಬಿಫೋರ್ ವೆಹಿಕಲ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸರ್ವಿಸ್ ಹಿಸ್ಟ್ರಿ ಕೊಡಬೇಕು. ಏನು ಮಾಡೋದಿಲ್ಲ. ಸರ್ವಿಸ್ ಹಿಸ್ಟ್ರಿಲೂ ಅಷ್ಟೇ, ಸರ್ವಿಸ್ ಹಿಸ್ಟ್ರಿ ಪೂರ್ತಿ ಎಡಿಟ್ ಮಾಡಿರ್ತಾರೆ. ಅದರಲ್ಲಿ ಏನು ಗೊತ್ತಾಗಲ್ಲ, ಮೇಜರ್ ಇರೋದು ಎಡಿಟ್ ಮಾಡಿಬಿಟ್ಟೆ ಸರ್ವಿಸ್ ಹಿಸ್ಟ್ರಿ ಅಪ್ಲೋಡ್ ಮಾಡ್ತಾರೆ. ಈ ಥರ ಪ್ರಾಡಕ್ಟ್ಸ್ ಎಲ್ಲ ಆಗುತ್ತೆ. ಸೊ ಡೀಲರ್ಸು ಗಾಡಿ ಬಿಡ್ ಮಾಡಿ ತೊಗೊಬೇಕಾದ್ರೆ ಹುಷಾರಾಗಿ ತೊಗೊಳ್ಳಿ. ಮತ್ತು ಕಸ್ಟಮರ್ಸು ಅಷ್ಟೇ, ಎಲ್ಲೋ ಚೀಪಾಗಿ ಸಿಗ್ತೈತೆ ಅಂತ ಹೋಗ್ಬಿಟ್ಟು 150 ಗಾಡಿ ಇಟ್ಕೊಂಡಿರ್ತಾರೆ. 150 ಗಾಡಿನಲ್ಲಿ 50 ಗಾಡಿ ಚೆನ್ನಾಗಿರುತ್ತೆ. ಇನ್ನಿರೋವೆಲ್ಲ ಆಕ್ಸಿಡೆಂಟ್ ಆಗಿ ರಿಪೇರ್ ಆಗಿರೋಂಥ ಗಾಡಿಗಳು. ಅವರು 6 ಲಕ್ಷ ರೂಪಾಯಿ ಗಾಡಿ 3 ಲಕ್ಷಕ್ಕೆ 2 ಲಕ್ಷಕ್ಕೆ ತಾಂಡಿರ್ತಾರೆ. ಅದ್ರ ಮೇಲೆ ಒಂದು 2 ಲಕ್ಷ ಮಾರ್ಜಿನ್ ಇಟ್ಕೊಂಡು ಗಾಡಿ ನಿಲ್ಸಿರ್ತಾರೆ. ಸುಮ್ಮನೆ ಪೇಂಟ್ ಆಗೈತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂತೀರಾ, ಗಾಡಿ ಔಟ್ಲುಕ್ ಚೆಕ್ ಮಾಡ್ಕೊಂತೀರಾ, ಏನೋ ಕಡಿಮೆ ಸಿಗ್ತದೆ ಅಂತ ಹೋಗಿ ಟೋಪಿ ಬಿದ್ದು ಬರ್ತೀರಾ. ಒಂದ್ಸರಿ ದುಡ್ಡು ಕೊಟ್ಟು ತಗ್ಲಾಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಸುಮ್ಮನೆ ಏನೇನೋ ಹೇಳಿ ಮೋಸ ಮಾಡ್ತಾರೆ ಅಷ್ಟೇ. ಅಟ್ಲೀಸ್ಟ್ ಹತ್ರದಲ್ಲಿದ್ದರೆ ಕಣ್ಣಿಂದ ಇದ್ದರೆ ಏನೋ ಮಾಡಿ ತೊಗೊಬೋದು. ಬಟ್ ಇದರಲ್ಲಿ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಇಲ್ಲಿ ಆಗ್ತಾ ಇರೋದು ಡೀಲರ್ಸ್ಗೆ ಮೋಸ ಆಗ್ತಾ ಇದೆ. ಸೊ ಈ ಡೀಲರ್ಸ್ಗಾಗ ಮೋಸ ಸ್ಪಿನ್ನಿ ಕಾರ್24 ಇವ್ರು ಏನು ಮಾಡ್ತಾರೆ, ಕಸ್ಟಮರ್ಸ್ ಹತ್ರನೂ ಒಳ್ಳೆ ಮಾರ್ಜಿನ್ ಇಟ್ಕೊಳ್ತಾರೆ. ಪ್ಲಸ್ ಸರ್ವಿಸ್ ಚಾರ್ಜಸ್ ಕಸ್ಟಮರ್ ಹತ್ರನೂ ತೊಗೊಳ್ತಾರೆ, ಡೀಲರ್ ಹತ್ರನೂ ತೊಗೊಳ್ತಾರೆ. ಮಾರ್ಜಿನ್ ಇಟ್ಕೊಂಡ್ಮೇಲೆ ಸರ್ವಿಸ್ ಚಾರ್ಜಸ್ ಎಲ್ಲ ತೊಗೊಬಾರ್ದು. GST ಇನ್ಪುಟು ಕೊಡಲ್ಲ, GST ಔಟ್ಪುಟು ಕೊಡಲ್ಲ. ಅದು ಯಾವ ಬೇಸಿಸ್ ಮೇಲೆ ರನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದಾದಮೇಲೆ ನೀವು ಕದ್ದಿರೋ ಗಾಡಿ ಇರಲಿ, ಇಲ್ಲ ಯಾವ್ದಾನ ಅಡ ಇಟ್ಟಿರೋದಿರಲಿ, ಇಲ್ಲ ಗಾಡಿ ಟೋಟಲ್ ಲಾಸ್ ಆಗಿರಲಿ, ಎಂಥ ಕಾರ್ ಕೊಟ್ಟರು ಕಸ್ಟಮರ್ KYC ಒಂದು ಕೊಟ್ಬಿಟ್ರೆ ಅವ್ರು ಗಾಡಿ ತೊಗೊಳೋದಕ್ಕೆ ರೆಡಿ ಇರ್ತಾರೆ. ಅದಾದಮೇಲೆ ಈಗ ಒಂದು ವೆಹಿಕಲ್ ತೊಗೊಂಡಿರ್ತೀನಿ, ವೆಹಿಕಲ್ ತೊಗೊಂಡಿದ್ದಾದಮೇಲೆ ಈ ಗಾಡಿದು ಸಿಗ್ನೇಚರ್ ಮಿಸ್ಮ್ಯಾಚ್ ಇರುತ್ತೆ. ಕಸ್ಟಮರ್ ತೊಗೊಂಡಾಗ ಒಂಥರ ಹಾಕಿರ್ತಾನೆ, ಅಲ್ಲಿ ಯಾವ ಗಾಡಿ ಮಾರಿತಾನೆ ಗೊತ್ತಿರಲ್ಲ. ಕಸ್ಟಮರ್ RTO ಆಫೀಸಿಗೆ ಬೇಕು ಅಂತಂದರೆ ಅವ್ರ ಅಪ್ಪಣೆ 58 ಟಿಕೆಟ್ ರೈಸ್ ಮಾಡಿದ್ರು ಅವ್ರ ಕೈಲಿ ಕಸ್ಟಮರ್ನ RTO ಆಫೀಸಿಗೆ ಕಳ್ಸೋಕ್ಕೆ ಆಗೋದಿಲ್ಲ. ಅಷ್ಟು ಇದರಲ್ಲಿರ್ತಾರೆ. ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ, ಈ ಗಾಡಿ 3 ಲಕ್ಷ ರೂಪಾಯಿ ಗಾಡಿ ನಮ್ಗೆ 6 ಲಕ್ಷಕ್ಕೆ ಮಾಡಿರ್ತಾರೆ. ನಾವೇನೋ ಕಸ್ಟಮರ್ ಲಿಂಕ್ ಆಗಿಬಿಟ್ರೆ ಎಷ್ಟು ಮಾಡಿದೀವಿ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಏನು ಮಾಡ್ತಾರೋ ಅನ್ನೋ ಒಂದು ಉದ್ದೇಶ ಏನೋ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ. ಆ ಥರ ಕಸ್ಟಮರ್ ಏನೋ ಸತ್ತೋಗಿರೋ ಕಸ್ಟಮರ್ ಅಥವಾ ಬೇರೆ ಏನೋ ಆಗಿರೋ ಇನ್ಸಿಡೆಂಟ್ ಆಗಿರೋ ಗಾಡಿ ಸೇಲ್ ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ಏನು ಬೇಕು ರಿಕ್ವೈರ್ಮೆಂಟು ಪ್ರಾಪರಾಗಿ ಅಪ್ಡೇಟೇ ಮಾಡ್ತಾ ಇಲ್ಲ. ಅಷ್ಟು ಬರೀ ದುಡ್ಡಿಂದ ಓಡ್ತಾವ್ರೆ, ದುಡ್ಡು ಚೆನ್ನಾಗಿ ಮಾಡ್ತಾವ್ರೆ. ಸೇಲ್ ಮಾಡೋರು ಅಷ್ಟೇ, ಅಲ್ಲಿ ಅಕ್ಕಪಕ್ಕ ಇರೋ ಡೀಲರ್ಸ್ ಬಿಟ್ಬಿಟ್ಟು ತಗೊಂಡೋಗಿ ಅಲ್ಲಿ ಕೊಡ್ತೀರಾ. 6-3 ರನ್ ಕೊಟ್ಟರು ಚೆನ್ನಾಗಿರೋ ಗಾಡಿ ಹೊರಗಡೆ ಇರೋ ಡೀಲರ್ಸಿಗೆ ಕೊಡಲ್ಲ. RC ಟ್ರಾನ್ಸ್ಫರ್ ಮಾಡೋದಿಲ್ಲ. ಅದಾದಮೇಲೆ ಕೆಲವೊಂದು ಗಾಡಿಗಳಿಗೆ RC ಕಾರ್ಡೇ ಇರೋದಿಲ್ಲ. ಸೊ ಸ್ಪಿನ್ನಿ ಕಾರ್24 ಅಲ್ಲಿ ಏನು ಗಾಡಿಗಳು ಸೇಲ್ ಮಾಡ್ತಾರೆ, ಮೋಸ್ಟ್ ಆಫ್ ದಿ ವೆಹಿಕಲ್ RC ಲಾಸ್ಟ್ ಅಂತಲೇ ಇರುತ್ತೆ. ಮತ್ತು ಅದರಲ್ಲಿ 90% ಇನ್ಸೂರೆನ್ಸ್ಗಳೆಲ್ಲ ಲ್ಯಾಬ್ಸ್ ಅಂತ ಇರುತ್ತೆ. ಇನ್ಸೂರೆನ್ಸ್ ಇರಲ್ಲ, RCನೂ ಇರಲ್ಲ. ತಗೊಂಡೋಗೋದು, ಗಾಡಿ ಕೊಡೋದು, ಗಾಡಿ ಮಾರೋದು, ತಾಡ್ಮೇಲೆ ಏನು ಬೇಕಾದ್ರೂ ಆಗ್ಬೋದು. ಆ ಕಸ್ಟಮರ್ ಸೇಲ್ ಮಾಡೋಂಗೆ ಅವ್ನಿಗೆ ಅವೇರ್ನೆಸ್ಸೇ ಇಲ್ಲ. ಗಾಡಿ ಏನಾಗ್ತದೆ, ನನ್ನ ಹೆಸರು ಗಾಡಿ ಇದೆ, ನಾಳೆ ದಿನ ಯಾರೋ ಗುದ್ದಿ ಪ್ರಾಣ ಹೋಗಿ ಇದಾದಮೇಲೆ ಯಾರು ರೆಸ್ಪಾನ್ಸಿಬಿಲಿಟಿ. ಇವತ್ತೇನಾಗಿದೆ, ಸ್ಪಿನ್ನಿ ಕಾರ್24 ಆನ್ಲೈನ್ ಪ್ಲಾಟ್ಫಾರ್ಮ್ ನಡೀತಾ ಇದೆ. ಬಟ್ ಪ್ರೀವಿಯಸ್ ಕಾರ್ ದೇಕೋ ಇತ್ತು, OLX ಆಟೋಸ್ ಇತ್ತು, ಅವರೆಲ್ಲ ಗಾಡಿ ಇದೇ ಥರ ಪರ್ಚೇಸ್ ಮಾಡ್ತಾ ಇದ್ದು. ಕಂಪ್ನಿಗಳೇ ಮುಚ್ಚೋಯ್ತು. ನೀವೇನೋ ಕಂಪ್ನಿ ಸೇಲ್ ಮಾಡ್ತೀರಾ, ಕಂಪ್ನಿ ಸೇಲ್ ಮಾಡಿದಾದ್ಮೇಲೆ ಅವನು ಲೆಟರ್ ಕೊಡ್ತಾನೆ, ಏನಾದ್ರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಲೆಟರ್ ಕೊಡ್ತಾರೆ. ನೀವು ಮೋಟರ್ ವೆಹಿಕಲ್ ಆಕ್ಟಲ್ಲಿ ತಗೊಂಡು ನೋಡಿ, ಗಾಡಿ ಸೇಲ್ ಮಾಡಿದಾದ್ಮೇಲೆ RC ಟ್ರಾನ್ಸ್ಫರ್ ಮಾಡ್ಕೊಡೋ ಜವಾಬ್ದಾರಿ ಸೊ ಯಾರ್ದು ಓನರ್ ಆಗಿರುತ್ತೆ. ಸೊ ಯಾವುದು ಕಂಪ್ನಿ ಥರ್ಡ್ ಪಾರ್ಟಿ ಏಜೆನ್ಸಿ ಯಾವುದು ಅದಕ್ಕೆ ಅಪ್ಲಿಕಬಲ್ ಇಲ್ಲ, ಅದು ಲೀಗಲು ಅಲ್ಲ. ಗಾಡಿ ಸೇಲ್ ಮಾಡಿದ್ರೆ RC ಟ್ರಾನ್ಸ್ಫರ್ ಮಾಡ್ಕೊಡೋ ಜವಾಬ್ದಾರಿ ನಿಮ್ಮದೇ. ಏನೋ ಇಮಿಡಿಯೇಟ್ ದುಡ್ಡು ಕೊಟ್ಬಿಡ್ತಾರೆ ಅಂತ ಗಾಡಿ ಕೊಟ್ಟು ಏನೋ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಯಾರು ಗಾಡಿ ಸೇಲ್ ಮಾಡಿರ್ತೀರಾ ಅವರೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀರಾ. ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳಿ ಸೊ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ವಿಡಿಯೋ ಒಬ್ಬರು ಕಸ್ಟಮರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅವರು ಗಾಡಿ ಸೇಲ್ ಮಾಡಿ, ಅವ್ರ ಗಾಡಿ ಆಕ್ಸಿಡೆಂಟ್ ಆಗಿರೋ ಗಾಡಿ ಒಂದು ಕಂಪ್ನಿಗೆ ಸೇಲ್ ಮಾಡಿ, ಆ ಕಂಪ್ನಿಯಿಂದ ಗಾಡಿ ಸೇಲ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಆಗಿಲ್ಲ ಅಂತ ಸೇಲ್ ಮಾಡಿದ್ದಾರೆ. ಅವ್ರು ನಿಯರ್ ಬೈ ಆ ವೆಹಿಕಲ್ ಬಂದಿದೆ, ಅವಾಗ ಚೆಕ್ ಮಾಡಿದಾಗ ಈ ಥರ ಚೆನ್ನಾಗಿದೆ ಅಂತ ಗಾಡಿ ಕೊಟ್ಟಿದ್ದಾರೆ ಅಂತ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದು ಕೂಡ ಲಿಂಕಲ್ಲಿ ಅಪ್ಡೇಟ್ ಮಾಡ್ತೀನಿ, ಒಂದು ಲಿಂಕ್ ಅಪ್ಡೇಟ್ ಮಾಡ್ತೀನಿ, ಬೇಕಾದ್ರೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾನೆ. ಥ್ಯಾಂಕ್ ಯು.